ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಅದ್ಭುತವಾದಂತ ಒಂದು ವಸ್ತುವಿನ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ, ಆಲ್ರೆಡಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ನನ್ನ ಪಕ್ಕ ಒಂದು ಬುದ್ಧ ಇದೆ. ಸೊ ಈ ರೀತಿ ಒಂದು ಗೋಲ್ಡನ್ ಬುದ್ಧನ ನಾವು ಎಲ್ಲಿ ಇಡ್ಬೋದು, ಇದರ ಪ್ರತೀಕವೇನು, ಇದರ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ಗೋಲ್ಡ್ ಇಸ್ ಅ ಕಲರ್ ಆಫ್ ಅಬಂಡೆನ್ಸ್ ಅಂತಾನು ಹೇಳ್ತೀನಿ. ಸೊ ಇದು ಕಲರ್ ಏನ್ ತೋರಿಸುತ್ತೆ ಅಂದ್ರೆ ನಮ್ಮ ಲಕ್ಸುರಿ ತೋರಿಸುತ್ತೆ, ನಮ್ಮ ಲೈಫಲ್ಲಿ ಆ ಒಂದು ಬರ್ತಕ್ಕಂಥ ಅಬಂಡೆನ್ಸ್ ನ ಪ್ರತೀಕ ಇದು. ಸೊ ಈ ತರ ಇರುವಂತ ಬುದ್ಧನ ಎಲ್ಲಿಡ್ಬೋದು ಅಂತಂದ್ರೆ, ಎಸ್ಪೆಷಲಿ ಬಿಸ್ನೆಸ್ ಪ್ಲೇಸ್ ಅಲ್ಲಿ, ವ್ಯವಹಾರಿಕವಂತ ನಡೆಯುವಂತ ಸ್ಥಳದಲ್ಲಿ, ಅಥವಾ ಈ ಬಟ್ಟೆ ಅಂಗಡಿ ಇದೆ, ಏನೋ ಒಂದು ಶಾಪ್ ನಡೆಸ್ತಾ ಇದ್ದೀರಾ, ಏನೋ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀರಾ, ಫೈನಾನ್ಸ್ ನಡೆಸ್ತಾ ಇದ್ದೀರಾ, ದುಡ್ಡಿನ ಟ್ರಾನ್ಸಾಕ್ಷನ್ಸ್ ಇದೆ, ಚೀಟಿ ನಡೆಸ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಪ್ರಾವಿಷನ್ ಸ್ಟೋರ್ ನಡೆಸ್ತಾ ಇದ್ದೀರಾ. ಸೊ ಎಲ್ಲೆಲ್ಲಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೋ ಅಲ್ಲೆಲ್ಲ ಈ ತರ ಒಂದು ಬುದ್ಧನ ಇಡೋದ್ರಿಂದ ಅದ್ಭುತವಾದಂತ ವೆಲ್ತ್ ನ ನೀವು ಅಟ್ರಾಕ್ಟ್ ಮಾಡ್ಬೋದು. ಇದರ ವಿಶೇಷ ಏನು ಅಂದ್ರೆ, ಇದ್ರಲ್ಲಿ ನೋಡ್ಬೋದು ಈ ಪೀಕ್ ಉದ್ದ ಇರುತ್ತೆ. ನಾರ್ಮಲಿ ಬುದ್ಧಗೆ ಈ ತರ ಪೀಕ್ ಎಲ್ಲಾ ಬುದ್ಧಗೂ ಇರಲ್ಲ. ಸೊ ಈ ತರ ಚೂಪಕ್ಕಿರೋಂಥ ಬುದ್ಧನ ಬಿಸ್ನೆಸ್ ಪ್ಲೇಸ್ಗೆ ಇಟ್ಟಾಗ ಅಲ್ಲಿ ಲಕ್ ನಮ್ಗೆ ಜಾಸ್ತಿ ಆಗುತ್ತೆ. ಸೊ ಇದು ಅದರ ಪ್ರತೀಕ, ಇದು ವೆಲ್ತ್ ಅಬಂಡೆನ್ಸ್ ನ ಪ್ರತೀಕ. ಸೊ ಹಾಗಾಗಿ ಇದೇ ರೀತಿ ಒಂದು ಗೋಲ್ಡನ್ ಬುದ್ಧನ ಇಡೋದ್ರಿಂದ ನೀವು ನಿಮ್ಮ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀರಾ, ಒಂದು ವೆಲ್ತ್ ನ ಅಬಂಡೆನ್ಸ್ ಮಾಡೋದಕ್ಕೆ ರೆಡಿ ಆಗ್ತೀರಾ. ಆ ವೈಬ್ರೇಷನ್ಸೇ ಬೇರೆ, ಆ ಫ್ರೀಕ್ವೆನ್ಸಿನೇ ಬೇರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎವ್ರಿಥಿಂಗ್ ಇಸ್ ಅ ಮ್ಯಾಟರ್ ಅಂಡ್ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಎನರ್ಜಿ ಅಂತ ಹೇಳ್ತಾ ಇರ್ತೀನಿ. ಸೊ ಪ್ರತಿಯೊಂದು ಕೂಡ ಆ ಫ್ರೀಕ್ವೆನ್ಸಿ ಮುಖಾಂತರನೇ ನಮಗೆ ತಲುಪುವಂಥದ್ದು. ಸೊ ಈಗ ನಾವು ರಿಚ್ ಆಗ್ಬೇಕಂದ್ರೆ ಏನಾಗಬೇಕು, ಆ ರಿಚ್ ಆಗಿರುವಂತ ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಮಾಡ್ಕೊಬೇಕು. ನಾನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ಯಾವುದೋ ಒಂದು ನಮ್ಗೆ ರೇಡಿಯೋ ಸಿಟಿ ಬರಬೇಕು ಅಂತ ಅನ್ಕೊಳ್ಳಿ. ನಾವು 91.1 ಇಟ್ಟಾಗ ಮಾತ್ರ ನಮ್ಗೆ ರೇಡಿಯೋ ಸಿಟಿ ಬರುತ್ತೆ. ನಾನೀಗ 101.2 ಇಟ್ಬಿಟ್ಟು ಅಥವಾ 102.9 ಇಟ್ಬಿಟ್ರೆ ಏನಾಗುತ್ತೆ, ಆಕಾಶವಾಣಿ ಬರೋಕ್ ಶುರು ಆಗ್ಬಿಡುತ್ತೆ. ಸೊ ನಮ್ಗೆ ಏನ್ ಬೇಕೋ ಅದ್ರ ತಕ್ಕಂಗೆ ನಾವು ಟ್ಯೂನ್ ಆಗ್ಬೇಕಾಗುತ್ತೆ. ಈಗ ಐ ಹ್ಯಾವ್ ಟು ಫೀಲ್ ರಿಚ್, ನಾನು ಸಾಹುಕಾರನಾಗ್ಬೇಕು. ಸಾಹುಕಾರನಾಗ್ಬೇಕಾದ್ರೆ ಏನಾಗ್ಬೇಕು, ನಾವು ಸಾಹುಕಾರ ಲೆವೆಲ್ಗೆ ರಿಚ್ ಆಗಿರುವಂತ ಪೀಪಲ್ ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ಅವ್ರು ಬಿಹೇವ್ ಮಾಡ್ತಾರೆ, ಅದೇ ಫ್ರೀಕ್ವೆನ್ಸಿಗೆ ನಾವು ಕೂಡ ಮ್ಯಾಚ್ ಆಗ್ಬೇಕು. ಈಗ ನಾನು ರಿಚ್ ಆಗ್ಬೇಕು ಅಂತ ಫೀಲ್ ಮಾಡ್ಕೊಂಡು, ನನಗೆ ದುಡ್ಡು ಬರಬೇಕು ಅಂತ ಅನ್ಕೊಂಡು, ನಾನು ಎಲ್ಲೋ ಒಂದ್ ಕಡೆ ನಂಗೆ ಅದು ಬೇಡ, ಇದು ಬೇಡ, ನಂಗೆ ಅದು ಬೇಡ, ನಾನು ಅದಾಕೊಳ್ಳಲ್ಲ, ಇದಾಕೊಳ್ಳಲ್ಲ ಅನ್ನೋ ನೆಗೆಟಿವ್ ಎನರ್ಜಿ ಕೊಡ್ತಾ ಇದ್ರೆ ಐ ವಿಲ್ ನಾಟ್ ಅಟ್ರಾಕ್ಟ್ ದಟ್ ಫ್ರೀಕ್ವೆನ್ಸಿ. ನನಗೆ ರಿಚ್ ಆಗ್ಬೇಕು ಅಂದ್ರೆ ನಾವು ರಿಚ್ ಆಗಿರೋ ಪೀಪಲ್ ಯಾವ ರೀತಿ ನಡ್ಕೊಳ್ತಾರೋ ಅದೇ ಫ್ರೀಕ್ವೆನ್ಸಿನ ನಾವು ವೈಬ್ರೇಟ್ ಮಾಡ್ಬೇಕಾಗತ್ತೆ. ಈಗ ನನ್ಗೆ ಅಬಂಡೆನ್ಸ್ ಬೇಕು, ದುಡ್ಡು ಬೇಕು ಅಂದ್ರೆ ನಾವು ಕೂಡ ಒಂದು ರಿಚ್ ಆಗಿರುವಂತ ಒಂದು ಫೀಲ್ ಬೇಕು. ನೋಡಿ, ಗೋಲ್ಡ್ ಇಸ್ ಅ ಕಲರ್ ಆಫ್ ಲಕ್ಸುರಿ. ಎಸ್ಪೆಷಲಿ ಈ ತರ ಲಕ್ಸುರಿಯಸ್ ಇರುವಂತ ಒಂದು ಬುದ್ಧನ ಇಟ್ಕೊಂಡಾಗ ಏನಾಗುತ್ತೆ, ಆ ಫ್ರೀಕ್ವೆನ್ಸಿ ಎಲ್ಲೋ ಒಂದ್ ಕಡೆ ಕ್ರಿಯೇಟ್ ಆಗುತ್ತೆ, ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ, ಆ ವಾತಾವರಣ ಕ್ರಿಯೇಟ್ ಆಗುತ್ತೆ, ಆ ಪಾಸಿಟಿವ್ ವೈಬ್ಸ್ ಜನರೇಟ್ ಆಗುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ನಾವು ಆ ವೆಲ್ತ್ ನಾವು ತುಂಬಾ ಈಸಿಯಾಗಿ ಅಟ್ರಾಕ್ಟ್ ಮಾಡುವಂಥದ್ದನ್ನ ನೋಡ್ಬೋದು ಸ್ನೇಹಿತರೆ. ಸೊ ಆಬ್ವಿಯಸ್ಲಿ ನಾನೇನ್ ಹೇಳ್ತೀನಿ, ತುಂಬಾ ಡೌಟ್ಸ್ ಇಟ್ಕೊಳ್ಳೋವಂಥದ್ದು ಬೇಡ. ಗುರುಜಿ, ನಾವು ಬುದ್ಧನ ಪರ್ಚೇಸ್ ಮಾಡ್ಬೋದಾ ಅಥವಾ ಯಾರು ಗಿಫ್ಟ್ ಕೊಡ್ಬೇಕಾ ಅನ್ನೋದು ಬೇಡ. ನೋಡಿ, ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನೀವೇ ತಗೊಬೇಕು. ಈಗ ನಿಮ್ಗೆ ಹೊಟ್ಟೆ ಹಶ್ವಾದ್ರೆ ನೀವು ಊಟ ಮಾಡ್ತೀರಾ, ಬೇರೆಯವ್ರು ಊಟ ಮಾಡ್ತೀರಾ, ಅಥವಾ ಬೇರೆಯವ್ರು ಊಟ ತಂದ್ಕೊಡೋರು ಕಾಯ್ತೀರಾ? ಇಲ್ಲ ತಾನೇ. ಸೊ ನಮ್ಗೆ ಏನಾದ್ರು ಬೇಕಾದಾಗ ನಾವೇ ಪರ್ಚೇಸ್ ಮಾಡ್ಬೋದು. ಯಾರೋ ಗಿಫ್ಟ್ ಕೊಡೋರ್ಗು ಕಾಯ್ತಾ ಕೂರ್ಬೇಡಿ. ಸೊ ಯಾವಾಗ ಇದು ವೆಲ್ತ್ದು ಅಬಂಡೆನ್ಸ್ ಪ್ರತೀಕ ಅಂತ ಅನ್ಸುತ್ತೆ, ಯಾರು ನಿಮಗ್ ಬಂದು ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಅವ್ರಿಗೇನ್ ಅನ್ಸುತ್ತೆ, ನಾನು ಎಲ್ಲೋ ಕೊಟ್ರೆ ನನ್ನ ವೆಲ್ತ್ ಎಲ್ಲ ಅವ್ರಿಗೆ ಹೋಗ್ಬಿಡ್ತೇನೋ ಅನ್ನೋ ಭಾವನೆ ಇರ್ತದೆ. ಹಾಗಾಗಿ ನೀವು ಇನ್ನೊಬ್ರು ಗಿಫ್ಟ್ ಕೊಡೋರ್ಗು ಕಾಯ್ಬೇಡಿ. ನೀವೇ ಹೋಗಿ ಒಂದು ಪರ್ಚೇಸ್ ಮಾಡ್ಕೊಂಡ್ಬಂದು ನಿಮ್ಮ ಶಾಪಲ್ಲಿ ಇಟ್ಕೊಂಡು, ನಾನು ಕೂಡ ರಿಚ್, ನಾನು ಕೂಡ ಒಂದು ವೆಲ್ತ್ನ ಅಬಂಡೆನ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ರೆಡಿ, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಈ ರೀತಿ ಫೀಲ್ ಮಾಡಿಕೊಂಡು ಇದನ್ನ ಪ್ಲೇಸ್ ಮಾಡಿಕೊಂಡು ಅದರ ಪ್ರತಿಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.